A very good morning to all my dear viewers. This is Professor Arun Giradi. Welcome to my YouTube channel. This is Arun Giradi. So in today's class, I would like to explain one of the important subject in relation with BCom first semester, that is company law and secretarial practice, or you can say company law and administration anta ನಾವು ಅನ್ನಕ್ಕೆ ಕರಿತೀವಿ. So this is my second class on company law. So let us discuss in brief what are the main concept in relation to first unit, that is introduction to company ಅಂತ ನಾವಲ್ಲಿ ಕರಿತೀವಿ. ಕಂಪ್ನಿಯ ಪರಿಚಯ ಅಂತ ಮೊದಲೇ ಯೂನಿಟ್ ಇದೆ. ಸೊ ಆ ಯೂನಿಟ್ ಒಳಗೆ ಏನೇನು ಬರ್ತದೆ ಅನ್ನೋದನ್ನು ನಾವು ನೋಡೋಣ. ಫಸ್ಟ್ ವಿಲ್ ಸ್ಟಾರ್ಟ್ ವಿತ್ ಮೀನಿಂಗ್ ಆಫ್ ಕಂಪ್ನಿ. ದಿಸ್ ಈಸ್ ಕಾಲ್ಡ್ ಮೀನಿಂಗ್ ಆಫ್ ಕಂಪ್ನಿ. ಕಂಪ್ನಿಯ ಅರ್ಥ ಅಂದರೆ ಏನು ಅಂತ ನಾವು ತಿಳ್ಕೊಳ್ಳೋಣ. ಕಂಪ್ನಿ ಮೀನ್ಸ್ ಇಟ್ ಈಸ್ ಅ ವಾಲಂಟರಿ ಅಸೋಸಿಯೇಷನ್ ಆರ್ ಆರ್ಗನೈಸೇಷನ್ ಆಫ್ ಮೆನಿ ಪರ್ಸನ್ who contribute money or money's worth to a common stock and employ it in some common trade or business who share profit arising therefrom anta. So what is the meaning of company? ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು. Company, it is a association of many person, means here many persons are there ಅಂತ. ಸಾಕಷ್ಟು ವ್ಯಕ್ತಿಗಳು ಇರ್ತಾರೆ. What they are supposed to do? They contribute money. They contribute money ಅಂದರೆ ಹಣವನ್ನು ಅವರು ವಿನಿಯೋಗಿಸ್ತಾರೆ. Or money is worth. What is money is worth? They contribute in terms of shares, debentures, bonds. That is money is worth. And what is the benefit out of that? So benefit out of that is profit. So out of that is profit. Under company in the benefit ಏನು ಸಿಗುತ್ತೆ ಅವ್ರಿಗೆ? ಪ್ರಾಫಿಟ್ ಸಿಗುತ್ತೆ ಅಂತ. ಸೊ ದಿಸ್ ಈಸ್ ದ ಮೀನಿಂಗ್ ಆಫ್ ಕಂಪ್ನಿ. ಸೊ ಕಂಪ್ನಿ ಅರ್ಥ ಅಂದ್ರೆ ಏನು? ಸಾಕಷ್ಟು ವ್ಯಕ್ತಿಗಳು ಕೂಡಿಕೊಂಡು ಕಂಪ್ನಿಯಲ್ಲಿ ಹಣ ಅಥವಾ ಹಣದ ರೂಪದಲ್ಲಿರ್ತಕ್ಕಂಥ ವಸ್ತುವಿನಲ್ಲಿ ಹೂಡಿಕೆ ಮಾಡಿ ಬಂದಂಥ ಪ್ರತಿಫಲವನ್ನು ಹಂಚಿಕೊಳ್ತಾರೆ ಅಂತ ಹೇಳ್ಬೋದು ನಾವು. ಸೊ ಆ ಪ್ರತಿಫಲಕ್ಕೆ ನಾವೇನಂತ ಕರಿತೀವಿ? ಮೀನಿಂಗ್ ಆಫ್ ಕಂಪ್ನಿ ಇಲ್ಲಿ ಅಂತ ಕನ್ಸಿಡರ್ ಮಾಡ್ಬೋದು. ದೆನ್ ವಾಟ್ ಈಸ್ ದ ಡೆಫಿನೇಷನ್ ಆಫ್ ಕಂಪ್ನಿ? ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೇನಿ, ಕಂಪ್ನಿ ಮೀನ್ಸ್ ಇಟ್ ಈಸ್ ಅ ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ವಿಚ್ ಈಸ್ ಅ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ ಹ್ಯಾವಿಂಗ್ ಸಪ್ರೇಟ್ ಲೀಗಲ್ ಎಂಟಿಟಿ ವಿತ್ ಪರ್ಪೇಚುವಲ್ ಸಕ್ಸೆಷನ್ ಆ್ಯಂಡ್ ಕಾಮನ್ ಸೀಲ್ ಅಂತ. ಇಲ್ಲಿ ಸಾಕಷ್ಟು ಟೆಕ್ನಿಕಲ್ ವರ್ಡ್ ಅದಾವ. ಅಕಾರ್ಡಿಂಗ್ ಟು ಪ್ರೊಫೆಸರ್ ಹೇನಿ ಅವ್ರ ಪ್ರಕಾರ ಕಂಪ್ನಿ ಈಸ್ ಅ ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್. ವಾಟ್ ಈಸ್ ದ ವರ್ಡ್? ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್. ವಾಟ್ ಡು ಯು ಮೀನ್ ಬೈ ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್? ನೋಂದಾವಣೆ ಆಗಿರ್ತಕ್ಕಂತಹ ಒಂದು ನೋಂದಾವಣೆ ಆಗಿರ್ತಕ್ಕಂಥ ಕಂಪ್ನಿ ಅಂತ ಕರಿತೀವಿ. ಅಂದರೆ ಕಂಪ್ನಿ ನೋಂದಾವಣೆ ಆಗಿರಬೇಕು ಅಂತ ಹೇಳ್ತಾರೆ. ಆಮೇಲೆ ಇಟ್ ಈಸ್ ಅ ಆರ್ಟಿಫಿಷಿಯಲ್ ಪರ್ಸನ್, ಅಂದರೆ ಕೃತಕವಾದಂಥ ವ್ಯಕ್ತಿ, ಇದು ಕಾನೂನುಬದ್ಧವಾಗಿರುತ್ತದೆ ಅಂತ ನಾವಲ್ಲಿ ಕರಿತೀವಿ. ಆಮೇಲೆ ತನ್ನದೇ ಆದಂಥ ಶಾಶ್ವತವಾದ ಘಟಕವನ್ನು ಹೊಂದಿರುತ್ತದೆ, ಪರ್ಪೇಚುವಲ್ ಸಕ್ಸೆಷನ್, ಹಾಗೂ ತನ್ನದೇ ಆದಂಥ ಸಾಮಾನ್ಯ ಮುದ್ರೆಯನ್ನು ಹೊಂದಿರುತ್ತದೆ, ಕಾಮನ್ ಸೀಲ್ ಅಂತ ನಾವಲ್ಲಿ ಕರಿತೀವಿ. ಸೊ ದೇರ್ ಆರ್ ಸಮ್ ಟೆಕ್ನಿಕಲ್ ವರ್ಡ್ಸ್: ಪರ್ಪೇಚುವಲ್ ಸಕ್ಸೆಷನ್ ಶಾಶ್ವತ ಘಟಕ, ಕಾಮನ್ ಸೀಲ್ ಸಾಮಾನ್ಯ ಮುದ್ರೆ, ಇನ್ಕಾರ್ಪೊರೇಟೆಡ್ ಅಸೋಸಿಯೇಷನ್ ನೋಂದಾಯಿಸಲ್ಪಟ್ಟಂಥ ಒಂದು ಅಂಗ ಅಂತ ನಾವಲ್ಲಿ ಕರಿತೀವಿ. ಸೊ ಇದು ಕಂಪ್ನಿ ಅಂತ ಕರೆಸಬಹುದು. ಆಮೇಲೆ ಅಕಾರ್ಡಿಂಗ್ ಟು ಮಾರ್ಷಲ್, ವಾಟ್ ಈಸ್ ಕಂಪ್ನಿ? ಇಟ್ ಈಸ್ ಅ ಆರ್ಟಿಫಿಷಿಯಲ್ ಬೀಯಿಂಗ್ ಇನ್ವಿಸಿಬಲ್ ಆ್ಯಂಡ್ ಎಕ್ಸಿಸ್ಟ್ ಓನ್ಲಿ ಇನ್ ದ ಐಸ್ ಆಫ್ ಲಾ ಅಂತ. ಅಂದ್ರೆ ಇನ್ ದ ಐಸ್ ಆಫ್ ಲಾ ಅಂದರೆ ಕಾನೂನಿನ ದೃಷ್ಟಿಯಲ್ಲಿ ಮಾತ್ರ ಕಂಪ್ನಿ ಏನಾಗಿರ್ತೈತೆ ರೀ, ಸ್ಟಾರ್ಟ್ ಇರುತ್ತೆ ಅಂತ ಹೇಳ್ತೀವಿ ನಾವು. ಆಮೇಲೆ ಇದು ಇನ್ವಿಸಿಬಲ್, ಕಣ್ಣಿಗೆ ಕಾಣಂಗಿಲ್ಲ, ಬಟ್ ಕಾನೂನು ದೃಷ್ಟಿಯಿಂದ ಮಾತ್ರ ಇದು ಕಂಪ್ನಿ ಆಗಿರ್ತೈತಿ ಅಂತ ಹೇಳ್ತಾರೆ. ಸೊ ದಿಸ್ ಈಸ್ ವಾಟ್ ದ ಡೆಫಿನೇಷನ್ ಆಫ್ ಕಂಪ್ನಿ. Let us discuss what are the important features of joint stock company. This is an important question for 15 marks. Features of company anta navali karitive. First we'll discuss what is the first important feature of company. Here there is a point: association, voluntary association. First point is voluntary association. ಅಂದ್ರೆ ಸ್ವ ಕನ್ನಡದಾಗ ಬರ್ಕೋಬೋದು, ಸ್ವ ಇಚ್ಛೆಯಿಂದ ಕೂಡಿದ ವ್ಯಕ್ತಿಗಳ ಸಮೂಹ. ಸ್ವ ಇಚ್ಛೆಯಿಂದ ಕೂಡಿದ ವ್ಯಕ್ತಿಗಳ ಸಮೂಹ ಅಂತ ಕರೀತು ಕನ್ನಡದಾಗ. ವಾಲಂಟರಿ ಅಸೋಸಿಯೇಷನ್ ಅಂದರೆ ಏನ್ರಿ? ಸ್ವ ಇಚ್ಛೆಯಿಂದ ಕೂಡಿದಂಥ ವ್ಯಕ್ತಿಗಳ ಸಮೂಹ. ಹಿಯರ್ ವಾಲಂಟರಿ ಅಸೋಸಿಯೇಷನ್ ಅಂದರೆ ಏನಂತ ಕೊಟ್ಟಾರೆ ನೋಡಿರಿ. ಜಾಯಿಂಟ್ ಸ್ಟಾಕ್ ಕಂಪ್ನಿ, ಇಟ್ ಈಸ್ ಅ ವಾಲಂಟರಿ ಅಸೋಸಿಯೇಷನ್ ಆಫ್ ಪರ್ಸನ್. ಹಿಯರ್ ನೋ ಒನ್ ಕ್ಯಾನ್ ಬಿ ಕಂಪೆಲ್ಡ್ ಟು ಗೆಟ್ ಮೆಂಬರ್ಶಿಪ್ ಆ್ಯಂಡ್ ಟು ಗಿವ್ ಅಪ್. ಪೀಪಲ್ intentionally or willingly become a member of a company and not any force or pressure on them ಅಂತ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ? ವಾಟ್ ದೇ ಟ್ರೈ ಟು ಸೇ ಇನ್ ದಿಸ್ ಪಾಯಿಂಟ್: ಪೀಪಲ್ ಕಮ್ ಟುಗೆದರ್ ಆನ್ ದೇರ್ ಓನ್ ಇಂಟ್ರೆಸ್ಟ್. ವಾಟ್ ಈಸ್ ದ ವರ್ಡ್? ಪೀಪಲ್ ಕಮ್ ಟುಗೆದರ್ ಆನ್ ದೇರ್ ಓನ್ ಇಂಟ್ರೆಸ್ಟ್ ಆ್ಯಂಡ್ invest the money, and they
ವಾಲಂಟರಿಲಿ ಗಿವ್ ಅಪ್ ಆ್ಯಂಡ್ ದೆನ್ ವಾಲಂಟರಿಲಿ ಕಮ್ ಅಪ್ ಅಂತ ಕರಿತೀವಿ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು? ಸ್ವ ಇಚ್ಛೆಯಿಂದ ಕಂಪ್ನಿ ಒಳಗಡೆ ಬರ್ತಾರೆ, ಸ್ವ ಇಚ್ಛೆಯಿಂದ ಕಂಪ್ನಿ ಹೊರಗಡೆ ಹೋಗ್ತಾರೆ ಅಂತ ನಾವಲ್ಲಿ ಹೇಳ್ತೀವಿ. ವಾಟ್ ಈಸ್ ದ ಇಂಪಾರ್ಟೆಂಟ್ ಫಸ್ಟ್ ಫೀಚರ್ ಆಫ್ ಕಂಪ್ನಿ? ಪೀಪಲ್ ಕಮ್ ಟುಗೆದರ್ ವಾಲಂಟರಿಲಿ ಆ್ಯಂಡ್ ಲಿವ್ ಟುಗೆದರ್ ವಾಲಂಟರಿಲಿ. ಸೊ ದ್ಯಾಟ್ ಈಸ್ ಕನ್ಸಿಡರ್ ಆ್ಯಸ್ ಅ ವಾಲಂಟರಿ ಅಸೋಸಿಯೇಷನ್ ಅಂತ ಕರಿತೀವಿ ನಾವು. ಕಂಪ್ನಿ ಅಂತ ಕರಿಬೇಕಾದ್ರೆ ಸ್ವ ಇಚ್ಛೆಯಿಂದ ಸಾಕಷ್ಟು ವ್ಯಕ್ತಿಗಳು ಸ್ವಯಂ ಪ್ರೇರಿತರಾಗಿ ಬಂದು ಹಣವನ್ನು ಹೂಡಿಕೆ ಮಾಡಿ ಪ್ರತಿಫಲವನ್ನು ಪಡೆಯುತ್ತಾರೆ ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ಫಸ್ಟ್ ಫೀಚರ್ ಆಫ್ ಕಂಪ್ನಿ. ಆ್ಯಂಡ್ ವಾಟ್ ಅಬೌಟ್ ದ ಸೆಕೆಂಡ್? ರಿಜಿಸ್ಟ್ರೇಷನ್ ಅಂತ ಕರಿತೀವಿ, ನೋಂದಾವಣೆ. ರಿಜಿಸ್ಟ್ರೇಷನ್ ಮೀನ್ಸ್ ನೋಂದಾವಣೆ. Registration is compulsory for all types of company. Without registration, the association or group of person cannot be called as a company. It must be registered under Company Act with the Register of Company. What is the sum of this point? 2 points. One is compulsory, another one is register. You have word ನೆನಪಿಟ್ಕೊಂಡು. What is compulsory? Registration is compulsory. Point is registration is compulsory. ನೋಂದಾವಣೆ ಮಾಡುವುದು ಕಡ್ಡಾಯ. ವಿದೌಟ್ ರಿಜಿಸ್ಟ್ರೇಷನ್ ಇಟ್ ಈಸ್ ಕಾಲ್ಡ್ ಆ್ಯಸ್ ಅ ಇಲ್ಲಿಗಲ್ ಅಂತ ನಾವು ಅಂತ ಕರಿತೀವಿ. ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದ್ರೆ ಕಂಪ್ನಿನ ಏನಂತ ಕರಿಬೋದು ನಾವು? ಇಲ್ಲಿಗಲ್ ಅಸೋಸಿಯೇಷನ್ ಅಂತ ಕರಿತೀವಿ. ಫರ್ಮ್ ಈಸ್ ಕಾಲ್ಡ್ ಆ್ಯಸ್ ಅನ್ ಇಲ್ಲಿಗಲ್ ಅಸೋಸಿಯೇಷನ್. ಸೊ ದ್ಯಾಟ್ಸ್ ವೈ ರಿಜಿಸ್ಟ್ರೇಷನ್ ಈಸ್ ಮ್ಯಾಂಡೇಟರಿ ಫಾರ್ ಎವ್ರಿ ಕಂಪ್ನಿ ಅಂತ ನಾವಲ್ಲಿ ಕರಿಬೋದು. ಅನದರ್ ಒನ್, ವೇರ್ ಟು ರಿಜಿಸ್ಟರ್? ವಿತ್ ದ ಹೆಲ್ಪ್ ಆಫ್ ರಿಜಿಸ್ಟ್ರಾರ್. ರಿಜಿಸ್ಟ್ರೇಷನ್ ಮಾಡ್ಬೇಕಂದ್ರೆ ಯಾರು ಪರ್ಮಿಷನ್ ಕೊಡ್ಬೇಕ್ರಿ? ರಿಜಿಸ್ಟ್ರಾರ್. ಹೂ ಇಸ್ ಅ ನೋಂದಾವಣಾಧಿಕಾರಿ ಅಂತ ನಾವಲ್ಲಿ ಕರಿತೀವಿ. ಇದಕ್ಕೆ ಇನ್ನೊಂದು ಹೆಸರೇನು ಅಂದರೆ ROC ಅಂತಲೂ ಕರಿತಾರೆ. ROC. ವಾಟ್ ಈಸ್ ROC? ರಿಜಿಸ್ಟರ್ ಆಫ್ ಕಂಪ್ನಿ ಅಂತ ನಾವಲ್ಲಿ ಕರಿತೀವಿ. ಕಂಪ್ನಿಯ ನೋಂದಾವಣಾಧಿಕಾರಿ ಅಂತ ನಾವಲ್ಲಿ ಕರಿತೀವಿ. ಸೊ ವಿದೌಟ್ ರಿಜಿಸ್ಟ್ರೇಷನ್ ಇಫ್ ಯು ರನ್ ದ ಬಿಸ್ನೆಸ್ ದಟ್ ಈಸ್ ಕಾಲ್ಡ್ ಆಸ್ ಅ ಇಲ್ಲಿಗಲ್ ಎಂಟಿಟಿ ಅಂತ ನಾವಲ್ಲಿ ಕರಿತೀವಿ. ಸೊ ಕಂಪ್ನಿ ಅಂತ ಕರೆಸ್ಕೋಬೇಕಾದ್ರೆ ಇನ್ ದ ಐ ಆಫ್ ಲಾ ಅಂದರೆ ಕಾನೂನು ದೃಷ್ಟಿಕೋನದಿಂದ ಇಟ್ ಮಸ್ಟ್ ಆ್ಯಂಡ್ ಶುಡ್ ಹ್ಯಾವ್ registration. Compulsorily it should be registered, otherwise it is treated as a illegal association ಅಂತ ನಾವಲ್ಲಿ ಕರಿತೀವಿ. ಸೊ ಇನ್ ದ ಐ ಆಫ್ ಲಾ ಇಟ್ ಹ್ಯಾಸ್ ಟು ಬಿ ರಿಜಿಸ್ಟರ್ಡ್. ನೋಂದಾವಣೆ ಆಗಲೇಬೇಕು. ವೆದರ್ ಇಟ್ ಈಸ್ ಅ ಜಾಯಿಂಟ್ ಸ್ಟಾಕ್ ಕಂಪ್ನಿ, ವೆದರ್ ಇಟ್ ಈಸ್ ಅ ಸೋಲ್ ಟ್ರೇಡ್, ಎವ್ರಿ ಕಂಪ್ನಿ ಮಸ್ಟ್ ಆ್ಯಂಡ್ ಶುಡ್ ಬಿ ರಿಜಿಸ್ಟರ್ಡ್. ಎಲ್ಲ ನೀವು ಕ್ಯಾಪಿಟಲ್ ಹಾಕಿ ಬಂಡವಾಳ ಸ್ಟಾರ್ಟ್ ಮಾಡಿ ನೀವು ಬಿಸ್ನೆಸ್ ಮಾಡಿದ್ರಿ ಅಂದ್ರೆ ಕಂಪಲ್ಸರಿ ನೀವೇನು ಮಾಡ್ಬೇಕ್ರಿ? ರಿಜಿಸ್ಟ್ರೇಷನ್ ಮಾಡಬೇಕು. ರಿಜಿಸ್ಟ್ರೇಷನ್ ಮಾಡಲಿಲ್ಲ ಅಂದರೆ ನಿಮ್ಮ ಏನಂತ ಟ್ರೀಟ್ ಮಾಡ್ತಾರೆ? ನಿಮ್ಮ ಕಂಪ್ನಿನ ಇಲ್ಲಿಗಲ್ ಅಸೋಸಿಯೇಷನ್ ಅಂತ ಟ್ರೀಟ್ ಮಾಡ್ತಾರೆ ಅಂತ ಹೇಳ್ಬೋದು. ಸೊ ದ್ಯಾಟ್ಸ್ ವಾಟ್ ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ. ಆ್ಯಂಡ್ ವಾಟ್ ಅಬೌಟ್ ಥರ್ಡ್ ಪಾಯಿಂಟ್ ಏನು ಕೊಟ್ಟಾರೆ ನೋಡೋಣ. ಸ್ಪೆಸಿಫಿಕ್ ಆಬ್ಜೆಕ್ಟಿವ್ ಅಂತ ನಾವಲ್ಲಿ ಕರಿತೀವಿ. ವಿಶಿಷ್ಟ ಉದ್ದೇಶಗಳು. ಕನ್ನಡದಾಗ ಏನಂತ ಕರೀತಾರೆ? ವಿಶಿಷ್ಟ ಉದ್ದೇಶಗಳು. ಸ್ಪೆಸಿಫಿಕ್ ಆಬ್ಜೆಕ್ಟಿವ್, ವಿಶಿಷ್ಟ ಉದ್ದೇಶಗಳು ಅಂತ ನಾವಲ್ಲಿ ಕರಿತೀವಿ. ವಾಟ್ ದೇ ಆರ್ ಗಿವನ್, ಜಸ್ಟ್ ಸಿ ಇಟ್. ಎವ್ರಿ ಜಾಯಿಂಟ್ ಸ್ಟಾಕ್ ಕಂಪ್ನಿ ಫಾರ್ಮ್ ಫಾರ್ ಅ ಡೆಫಿನೆಟ್ ಆಬ್ಜೆಕ್ಟಿವ್, ಸ್ಪಷ್ಟ ಉದ್ದೇಶ. ಆ್ಯಂಡ್ ದೀಸ್ ಆಬ್ಜೆಕ್ಟಿವ್ಸ್ ಆರ್ ಕ್ಲಿಯರ್ಲಿ ಸ್ಟೇಟೆಡ್ ಇನ್ ದ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ಆಫ್ ಅ ಕಂಪ್ನಿ. ಹೆನ್ಸ್ ಇಟ್ ಈಸ್ ಅಂಡರ್ಟೇಕನ್ ಓನ್ಲಿ ದೋಸ್ ಮೆನ್ಷನ್ಡ್ ಆ್ಯಕ್ಟಿವಿಟೀಸ್ ಇನ್ ಅ ಮೆಮೊರಂಡಮ್. ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು? ಇಫ್ ಯು ಸ್ಟಾರ್ಟ್ ಅ ಕಂಪ್ನಿ, ಬಿಹೈಂಡ್ ದ್ಯಾಟ್ ದೇರ್ ಈಸ್ ಅ ಸರ್ಟನ್ ಆಬ್ಜೆಕ್ಟ್. ವಿದೌಟ್ ಆಬ್ಜೆಕ್ಟ್ ಯು ಕಾನ್ ಸ್ಟಾರ್ಟ್ ಎನಿ ಬಿಸ್ನೆಸ್. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ? ಒಂದು ಸ್ಪಷ್ಟ ಉದ್ದೇಶ ಇರಲಾರ್ದ ನೀವು ಕಂಪ್ನಿನ ಪ್ರಾರಂಭ ಮಾಡಲಿಕ್ಕೆ ಬರೋದಿಲ್ಲ. ಸ್ಪಷ್ಟ ಉದ್ದೇಶದ ಮುಖಾಂತರ ನೀವು ನಿಮ್ಮ ವ್ಯವಹಾರವನ್ನು ಮಾಡ್ಬೋದು. ಆಮೇಲೆ ಆ ಉದ್ದೇಶ ಎಲ್ಲಿ ಬರೀಬೇಕು ಅಂತ ಹೇಳ್ತಾರೆ ಅವರು? ಮೆಮೊರಂಡಮ್ ಆಫ್ ಅಸೋಸಿಯೇಷನ್. ಕಂಪ್ನಿಯ ಮನವಿ ಪತ್ರದಲ್ಲಿ ನೀವು ನಿಮ್ಮ ಉದ್ದೇಶವನ್ನು ಸ್ಪಷ್ಟವಾಗಿ ಹೇಳಬೇಕು. ಮೆಮೊರಂಡಮ್ ಈಸ್ ಅ ಲೈಫ್ ಗಿವಿಂಗ್ ಡಾಕ್ಯುಮೆಂಟ್ ಆಫ್ ಅ ಕಂಪ್ನಿ, ಚಾರ್ಟರ್ ಆಫ್ ಅ ಕಂಪ್ನಿ ಅಂತ ಕರಿತೀವಿ ನಾವು, ಮನವಿ ಪತ್ರ. ಸೊ ಯು ಹ್ಯಾವ್ ಟು ಮೆನ್ಷನ್ ಈಚ್ ಆ್ಯಂಡ್ ಎವ್ರಿ ಡಾಟಾ ಇನ್ ಕೇಸ್ ಆಫ್ ಮೆಮೊರಂಡಮ್ ಆಫ್ ಅಸೋಸಿಯೇಷನ್ ವೆರಿ ಕ್ಲಿಯರ್ಲಿ ಅಂತ ಹೇಳ್ತೀವಿ ನಾವು. ಹಾಗಾಗಿ ಯಾವುದೇ ಒಂದು ಕಂಪ್ನಿಗೂ ಸ್ಪಷ್ಟವಾದಂಥ ಗುರಿ ಇರುತ್ತೆ. ಈಗ ಟೇಕ್ ಫಾರ್ ಎಕ್ಸಾಂಪಲ್ NGO ಅಂತ ಇರ್ತೈತಿ. NGO, ವಾಟ್ ಈಸ್ ದ ಆಬ್ಜೆಕ್ಟಿವ್ ಆಫ್ NGO? ನಾನ್ ಗೌರ್ಮೆಂಟ್ ಆರ್ಗನೈಸೇಷನ್. ಆಬ್ಜೆಕ್ಟಿವ್ ಈಸ್ ಸರ್ವೀಸ್. ಸೊ ಸರ್ವೀಸ್ ಈಸ್ ದ ಮೇನ್ ಅಜೆಂಡಾ ಆಫ್ ಎವ್ರಿ NGOs. ಓಕೆ, ಹಾಗಾಗಿ ಯಾವುದೇ ಒಂದು ಕಂಪ್ನಿ ಪ್ರಾರಂಭ ಮಾಡಬೇಕಾದ್ರೆ ಅದ್ರ ಹಿಂದೆ ಏನಿರ್ತೈತಿ ರೀ? ಸ್ಪಷ್ಟವಾದಂಥ ಗುರಿ, ಸ್ಪಷ್ಟವಾದಂಥ ಉದ್ದೇಶ ಇರ್ತೈತಿ ಅಂತ. ಆ ಉದ್ದೇಶ ಎದರೋ ಬರೆದಿರ್ತಾರೆ ಅವರು? ಮೆಮೊರಂಡಮ್ ಆಫ್ ಅಸೋಸಿಯೇಷನ್, ಮನವಿ ಪತ್ರದಲ್ಲಿ ಬರೆದಿರ್ತಾರೆ ಅಂತ ನಾವಲ್ಲಿ ಹೇಳ್ತೀವಿ. ನೆಕ್ಸ್ಟ್ ಫೋರ್ತ್ ಇಂಪಾರ್ಟೆಂಟ್ ಫೀಚರ್ ಆಫ್ ಕಂಪ್ನಿ ಈಸ್ ಇಟ್ ಈಸ್ ಅ ಆರ್ಟಿಫಿಷಿಯಲ್ ಪರ್ಸನ್ ಕ್ರಿಯೇಟೆಡ್ ಬೈ ಲಾ. ಅಂದರೆ ಏನಿದು?
ಕೃತಕ ವ್ಯಕ್ತಿ ಅಂತ ಕರಿತೀವಿ ಕನ್ನಡದಾಗ. ವಾಟ್ ಈಸ್ ದ ವರ್ಡ್? ಕೃತಕ ವ್ಯಕ್ತಿ, ಕಾನೂನಿನ ಮುಖಾಂತರ ಅಂತ ನಾವಲ್ಲಿ ಕರಿತೀವಿ. ಕಾನೂನಿನ ಕಣ್ಣಿನಲ್ಲಿ ಕಂಪ್ನಿ ಏನಾಗಿರ್ತೈತೆ ರೀ? ಒಂದು ಕೃತಕವಾದಂಥ ವ್ಯಕ್ತಿ ಆಗಿರುತ್ತದೆ ಅಂತ ನಾವಲ್ಲಿ ಹೇಳ್ತೀವಿ. ಸೊ ಏನು ಕೊಟ್ಟಾರ ನೋಡೋಣ. ಜಾಯಿಂಟ್ ಸ್ಟಾಕ್ ಕಂಪ್ನಿ ಹ್ಯಾಸ್ ಅ ಸೋಲ್ ಆ್ಯಂಡ್ ಬಾಡಿ. ಇಟ್ ಹ್ಯಾಸ್ ಅ ನೋ ಫಿಸಿಕಲ್ ಆರ್ ನ್ಯಾಚುರಲ್ ಎಕ್ಸಿಸ್ಟೆನ್ಸ್, ಬಟ್ it is existed in the eyes of law. It enjoys certain rights, privilege of a natural person. In this case, it enter into control or files the case on its own name. What they try to say that whatever the man enjoy the right, the same right might be enjoyed by the company, but it is existed in the eyes of law only ಅಂತ. ಈ ವರ್ಡ್ ಬಹಳ ಮುಖ್ಯ. ಅಂದರೆ ಏನು ಹೇಳಕ್ಕೆ ಪ್ರಯತ್ನ ಪಟ್ಟಾರೆ ಅವರು? ಇನ್ ದ ಐಸ್ ಆಫ್ ಲಾ ಕಂಪ್ನಿ ಈಸ್ ಕನ್ಸಿಡರ್ಡ್ ಆ್ಯಸ್ ಅ ಆರ್ಟಿಫಿಷಿಯಲ್ ಪರ್ಸನ್ ಅಂತ ನಾವಲ್ಲಿ ಕರಿತೀವಿ. ಅಂದರೆ ಕಂಪ್ನಿಯು ಕಾನೂನಿನ ಮುಖಾಂತರ ಒಂದು ಸ್ಪಷ್ಟವಾದಂತಹ ಕೃತಕವಾದ ವ್ಯಕ್ತಿ ಅಂತ ಕರೆಸ್ಕೊಳತ್ತ. ಅಂದರೆ ಕಾನೂನಿನ ದೃಷ್ಟಿಕೋನದಲ್ಲಿ ಮಾತ್ರ ಇದು ವ್ಯಕ್ತಿಯಾಗಿ ಪರಿಗಣಿಸಲ್ಪಡುತ್ತದೆ ಅಂತ. ಅಂದರೆ ಆ ವ್ಯಕ್ತಿಗಳು ಯಾವ ಯಾವ ಹಕ್ಕುಗಳು, ಯಾವ ಯಾವ ಬಾಧ್ಯತೆಗಳನ್ನು ಹೊಂದಿರ್ತಾರೆ, ಆ ಎಲ್ಲ ಹಕ್ಕು ಬಾಧ್ಯತೆಗಳನ್ನು ಕಂಪ್ನಿ ಕೂಡ ಏನು ಮಾಡ್ಬೋದು ರೀ? ಹೊಂದಬಹುದು ಅಂತ. ಅಂದ್ರೆ ಯಾರ ದೃಷ್ಟಿಕೋನದ ಮುಖಾಂತರ ಕಂಪ್ನಿಯು ಸ್ಥಾಪನೆ ಆಗಿರ್ತೈತೆ ರೀ? ಕಾನೂನಿನ ದೃಷ್ಟಿಕೋನದ ಮುಖಾಂತರ, ಕಾನೂನಿನ ಅಡಿಯಲ್ಲಿ ಸ್ಥಾಪನೆ ಆಗಿರುತ್ತದೆ ಅಂತ ನಾವಲ್ಲಿ ಹೇಳ್ಬೋದು. ಆಮೇಲೆ ಇಟ್ ಈಸ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ಅಂತ ನಾವಲ್ಲಿ ಕರಿತೀವಿ. ಜಾಯಿಂಟ್ ಸ್ಟಾಕ್ ಕಂಪ್ನಿ ಹ್ಯಾಸ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ. ವಾಟ್ ಈಸ್ ಸಪ್ರೇಟ್ ಲೀಗಲ್ ಎಂಟಿಟಿ? ಪ್ರತ್ಯೇಕ ಕಾನೂನು ಘಟಕ ಅಂತ ಕರಿತೀವಿ ನಾವು. ಸಪ್ರೇಟ್ ಲೀಗಲ್ ಎಂಟಿಟಿ ಅಂದ್ರೆ ಏನು ರೀ? ಪ್ರತ್ಯೇಕ ಕಾನೂನು ಘಟಕ ಅಂತ ಕರಿತೀವಿ. ಇಲ್ಲಿ ಎಕ್ಸ್ಪ್ಲೇನ್ ವಾಟ್ ಈಸ್ ಸಪ್ರೇಟ್ ಲೀಗಲ್ ಎಂಟಿಟಿ. ಜಾಯಿಂಟ್ ಸ್ಟಾಕ್ ಕಂಪ್ನಿ ಹ್ಯಾಸ್ ಅ ಇಂಡಿಪೆಂಡೆಂಟ್ ಕಾರ್ಪೊರೇಟ್ ಎಕ್ಸಿಸ್ಟೆನ್ಸ್. ಸ್ವತಂತ್ರವಾದಂಥ ಅಸ್ತಿತ್ವವನ್ನು ಹೊಂದಿರುತ್ತದೆ. ಮೆಂಬರ್ ಆಫ್ ಅ ಕಂಪ್ನಿ ಕೆನಾಟ್ ಹೋಲ್ಡ್ ಲಯಬಲ್ ಫಾರ್ ದ ಆ್ಯಕ್ಟ್ಸ್ ಆಫ್ ಅ ಕಂಪ್ನಿ. Company money and property belongs to company only, not the shareholders. Members are personal property cannot be seized of debts of a company. ಇದು ಪಾಯಿಂಟ್ ಕೊಟ್ಟಾರೆ ಇಲ್ಲಿ. ಇದನ್ನು ಸಿಂಪಲ್ ಲ್ಯಾಂಗ್ವೇಜ್ ಒಳಗೆ ಹೇಳೋಣ. ವಾಟ್ ಈಸ್ ಸಪ್ರೇಟ್ ಲೀಗಲ್ ಎಂಟಿಟಿ ಅಂತ. ಹಿಯರ್ ಒನ್ ವರ್ಡ್ ಯು ಹ್ಯಾವ್ ಟು ರಿಮೆಂಬರ್: ಮೆಂಬರ್, ಸದಸ್ಯರು. ಅಂಡರ್ ವರ್ಡ್ ಯು ಹ್ಯಾವ್ ಟು ರಿಮೆಂಬರ್ ಕಂಪ್ನಿ. ಒನ್ ಈಸ್ ಮೆಂಬರ್, ಅಂಡರ್ ಒನ್ ಈಸ್ ಕಂಪ್ನಿ. ಸೊ ವಾಟ್ ಯು ಹ್ಯಾವ್ ಟು ರಿಮೆಂಬರ್ ಈಸ್ member is different and company is different. Members are not liable to debt of a company. Members are not liable to debt of a company. For example, if company make a loan of 10 lakh, for that purpose company is not responsible. For that purpose members are not responsible. Company is responsible ಅಂತ ಹೇಳ್ತಾನೆ. Member is different and company is different. ಅಂದ್ರೆ what they try to say that members are not liable to debt of a company. Company is held responsible. Take for example, ಈಗ 3 ಜನ ಕೂಡಿ ಕಂಪ್ನಿ ಸಲುವಾಗಿ ಲೋನ್ ತೊಗೊಂಡಿರ್ತಾರೆ ಅಂತ ತಿಳ್ಕೊಳ್ಳಿ. 10 lakh 3 ಜನ ಕೂಡಿ ಕಂಪ್ನಿ ಸಲುವಾಗಿ 10 ಲಕ್ಷ ಲೋನ್ ತೊಗೊಂಡಿರ್ತಾರೆ. ಯಾವ ಕಡೆ? ಎಕ್ಸ್ ಅನ್ನೋನ್ ಕಡೆ. ಈಗ ಆಫ್ಟರ್ ಸಮ್ ಟೈಮ್ಸ್ ಎಕ್ಸ್ ಅನ್ನೋ ಇವ್ನ ಕೇಳ್ತಾನೆ 3 ಮಂದಿನ ಲೋನ್ ವಾಪಸ್ ಕೊಡ್ರಿ ಅಂತ. ಈ 3 ಜನ ವಾಪಸ್ ಕೊಡಲ್ಲ. ಸೊ ಹಂಗಾಗಿ ಇವ್ರ ಮೇಲೆ ಕೇಸ್ ಹಾಕಕ್ಕೆ ಬರೋದಿಲ್ಲ. ಯಾರ ಮೇಲೆ ಕೇಸ್ ಹಾಕ್ಬೇಕ್ರಿ? ಕಂಪ್ನಿ ಮೇಲೆ ಕೇಸ್ ಹಾಕ್ಬೇಕು. ದಟ್ ಈಸ್ ಕಾಲ್ಡ್ ಆಸ್ ಅ ಸಪ್ರೇಟ್ ಲೀಗಲ್ ಎಂಟಿಟಿ ಬಿಕಾಸ್ ಕಂಪ್ನಿ ಈಸ್ ಎಕ್ಸಿಸ್ಟೆಡ್ ಇನ್ ದ ಐಸ್ ಆಫ್ ಲಾ. ಇಟ್ ಹ್ಯಾಸ್ ಇಟ್ಸ್ ಲೀಗಲ್ ಎಂಟಿಟಿ, ನಾಟ್ ದ ಮೆಂಬರ್ಸ್. ಈಗ ನಾವು ಮೆಂಬರ್ ನೋಡಿ ಸಾಲ ಕೊಟ್ಟಿರಂಗಿಲ್ಲ. ಅಲ್ಲಿ ಏನನ್ನು ನೋಡಿ ಸಾಲ ಕೊಟ್ಟಿರ್ತೀವಿ? ಕಂಪ್ನಿಯ ಅಸ್ತಿತ್ವವನ್ನು ನೋಡಿ ಸಾಲ ಕೊಟ್ಟಿರ್ತೀವಿ. ಹಾಗಾಗಿ ಸಪ್ರೇಟ್ ಲೀಗಲ್ ಎಂಟಿಟಿ ಅಂದ್ರೆ ಮೆಂಬರ್ ಈಸ್ ಡಿಫ್ರೆಂಟ್ ಆ್ಯಂಡ್ ಕಂಪ್ನಿ ಈಸ್ ಡಿಫ್ರೆಂಟ್. ಮೆಂಬರ್ಸ್ ಆರ್ ನಾಟ್ ಲಯಬಲ್ ಟು ಡೆಟ್ ಆಫ್ ಅ ಕಂಪ್ನಿ. ಸದಸ್ಯರೇ ಬೇರೆ, ಕಂಪ್ನಿಯೇ ಬೇರೆ. ಸದಸ್ಯರು ಕಂಪ್ನಿಯ ಸಾಲಕ್ಕೆ ಹೊಣೆಗಾರರಿರುವುದಿಲ್ಲ. ಕಂಪ್ನಿಯೇ ಬೇರೆ, ಸದಸ್ಯರೇ ಬೇರೆ ಅಂತ ನಾವಲ್ಲಿ ಕರಿತೀವಿ. ಸೊ ದಿಸ್ ಈಸ್ ವಾಟ್ ಅಬೌಟ್ separate legal entities. Okay, in today's class we'll discussed already what is company and what is the definition of company and 5 features of company. I will repeat once again within 1 minute. Company means it is an artificial person created by law having perpetual succession, common seal. Ivella keyword note. What are the keyword? Artificial person, ಕೃತಕ ವ್ಯಕ್ತಿ. ಪರ್ಪೇಚುವಲ್ ಸಕ್ಸೆಷನ್, ಶಾಶ್ವತ ಘಟಕ. ಕ್ರಿಯೇಟೆಡ್ ಬೈ ಲಾ, ಕಾನೂನು ಮುಖಾಂತರ ಪ್ರಾರಂಭಿಸಲ್ಪಟ್ಟಿರುತ್ತದೆ. ಕಾಮನ್ ಸೀಲ್, ಸಾಮಾನ್ಯ ಚಿಹ್ನೆಯನ್ನು ಹೊಂದಿರುತ್ತದೆ. ಆಮೇಲೆ ಕಂಪ್ನಿ ಇಟ್ ಈಸ್ ಕನ್ಸಿಡರ್ ಆಸ್ ಅ ವಾಲಂಟರಿ ಅಸೋಸಿಯೇಷನ್.
ಸ್ವಯಂಕೃತವಾಗಿ ವಿವಿಧ ವ್ಯಕ್ತಿಗಳು ಬಂದು ಹೂಡಿಕೆಯನ್ನು ಮಾಡಿರ್ತಾರೆ, ಅದಕ್ಕೆ ವಾಲಂಟರಿ ಅಸೋಸಿಯೇಷನ್ ಅಂತ ಕರಿತೀವಿ. ಆಮೇಲೆ ಮತ್ತು ಕಂಪ್ನಿ ಆಗಬೇಕಾದ್ರೆ ಏನಿರ್ತೈತೆ ರೀ, ರಿಜಿಸ್ಟ್ರೇಷನ್ ಈಸ್ ಕಂಪಲ್ಸರಿ, ನೋಂದಾವಣೆಯು ಕಡ್ಡಾಯವಾಗಿರುತ್ತದೆ. ಆ್ಯಂಡ್ ಎವ್ರಿ ಕಂಪ್ನಿ ಹ್ಯಾವ್ ದೇರ್ ಓನ್ ಆಬ್ಜೆಕ್ಟ್, ವಿಶಿಷ್ಟ ಉದ್ದೇಶವನ್ನು ಹೊಂದಿರುತ್ತದೆ ಕಂಪ್ನಿ. ಆಮೇಲೆ ಕಂಪ್ನಿ ಕಾನೂನು ಮುಖಾಂತರವಾಗಿ ಕೃತಕ ವ್ಯಕ್ತಿ ಅಂತ ಪರಿಗಣಿಸಲ್ಪಡುತ್ತದೆ. ಆಮೇಲೆ ಕಂಪ್ನಿಯು ತನ್ನದೇ ಆದಂಥ ಅಸ್ತಿತ್ವವನ್ನು ಹೊಂದಿರುತ್ತದೆ, ಸಪ್ರೇಟ್ ಲೀಗಲ್ ಎಂಟಿಟಿ. ಸೊ ದೀಸ್ ವಿ ಹ್ಯಾವ್ ಡಿಸ್ಕಸ್ ಟುಡೇ. ರಿಮೈನಿಂಗ್ ವಿಲ್ ಡಿಸ್ಕಸ್ ಇನ್ ನೆಕ್ಸ್ಟ್ ಕ್ಲಾಸ್. Thank you for watching my video.